ನಾವು ಈಗ ಆಟೋಕ್ಯಾಡಲ್ಲಿ ಐಸೋಮೆಟ್ರಿಕ್ ಡ್ರಾಯಿಂಗ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲು ಲೈನ್ನ ಸೆಲೆಕ್ಟ್ ಮಾಡಿ, ಲೈನ್ ಕಮೆಂಟ್ ಸೆಲೆಕ್ಟ್ ಮಾಡಿದಾದಮೇಲೆ ಡ್ರಾ ಮಾಡಿ ಲೈನು. ಆರ್ಥೋ ಆನ್ ಮಾಡ್ಕೊಳ್ಳಿ. ಸೊ 80 mm ಲೆಂತ್ ಆಗೋಷ್ಟು ಲೈನು ಡ್ರಾ ಮಾಡಿ. ಮತ್ತು ತಿರ್ಗಾ ಅದೇ ಥರ ಲೈನ್ ಡ್ರಾ ಮಾಡಿ ಮತ್ತು ಅದನ್ನು ಕ್ಲೋಸ್ ಮಾಡಿ. 80 mm ಲೈನ್ ಲೆಂತ್ನ ಕ್ಲೋಸ್ ಮಾಡಿ. ಸೊ ಈಗ ಫಿಲೆಟ್ ಅಪ್ಲೈ ಮಾಡಬೇಕು. ಫಿಲೆಟ್ ಅಪ್ಲೈ ಮಾಡಬೇಕಾದ್ರೆ ಐಸೋಮೆಟ್ರಿಕ್ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ಅದಕ್ಕೆ ಸೆಂಟರ್ ಡ್ರಾ ಮಾಡ್ಕೊಬೇಕು. 20 mm ಸೆಂಟರ್ ಡ್ರಾ ಮಾಡ್ಕೊಂಡಿದ್ದೀನಿ ಈಗ. ಸೊ ಅಲ್ಲಿಂದ ಲೈನ್ ಡ್ರಾ ಮಾಡಿ 20 mm ಲೆಂತ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಈಗ ಐಸೋ ಸರ್ಕಲ್ ಡ್ರಾ ಮಾಡಬೇಕು. ಎಲಿಪ್ಸ್ ELL ಕಮಾಂಡ್ ಎಂಟರ್ ಮಾಡಿ ಐಸೋ ಸರ್ಕಲ್ ಸೆಲೆಕ್ಟ್ ಮಾಡಿ ಸರ್ಕಲ್ನ ಡ್ರಾ ಮಾಡಿ. ಇದು ಐಸೋ ಸರ್ಕಲ್ನ ಡ್ರಾ ಮಾಡಿ. ಮತ್ತು ಟ್ರಿಮ್ ಮಾಡಿ, ಅನ್ನೆಸರಿ ಆಬ್ಜೆಕ್ಟ್ಸ್ನೆಲ್ಲ ಟ್ರಿಮ್ ಮಾಡಿ, ಬೇಡದೇ ಇರೋ ಆಬ್ಜೆಕ್ಟ್ಸ್ನೆಲ್ಲ ಟ್ರಿಮ್ ಮಾಡಿ. ಈಗ 65 mm ಲೆಂತ್ನ ಲೈನ್ನ ಡ್ರಾ ಮಾಡ್ಕೊಳ್ಳಿ. 12 mm ಲೆಂತ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡಿ, ಆಬ್ಜೆಕ್ಟ್ಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದನ್ನು ಪೇಸ್ಟ್ ಮಾಡಿ. ಈಗ ಕ್ವಾಡ್ರೆಂಟ್ ಪಾಯಿಂಟ್ಸ್ನ ಕನೆಕ್ಟ್ ಮಾಡಿ. ಆರ್ಥೋ ಸ್ನ್ಯಾಪ್ಗೆ ಹೋಗಿ ಕ್ವಾಡ್ರೆಂಟ್ ಪಾಯಿಂಟ್ಸ್ನ ಆ್ಯಕ್ಟಿವೇಟ್ ಮಾಡಿ ಮತ್ತು ಕ್ವಾಡ್ರೆಂಟ್ ಪಾಯಿಂಟಿಂದ ಕ್ವಾಡ್ರೆಂಟ್ ಪಾಯಿಂಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಮಿಡ್ ಪಾಯಿಂಟ್ ಲೊಕೇಟ್ ಮಾಡಿ. ಆಬ್ಜೆಕ್ಟ್ ಸ್ನ್ಯಾಪ್ಗೆ ಹೋಗಿ ಮಿಡ್ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡಿ. ಮಿಡ್ ಪಾಯಿಂಟ್ ಆ್ಯಕ್ಟಿವೇಟ್ ಆದಮೇಲೆ 65 mm ಲೆಂತ್ನ ಲೈನ್ನ ಡ್ರಾ ಮಾಡಿ. ಈಗ ಮತ್ತೆ ELL ಕಮಾಂಡ್ ಎಂಟರ್ ಮಾಡಿ ಐಸೋ ಸರ್ಕಲ್ ಡ್ರಾ ಮಾಡಬೇಕು. ಸೊ ಪ್ಲೇನ್ ಚೇಂಜ್ ಮಾಡಿ, ಐಸೋ ಪ್ಲೇನು ಟಾಪ್ ಲೈನ್ ತಗೊಳ್ಳಿ ಮತ್ತು 30 mm ರೇಡಿಯಸ್ ಐಸೋ ಸರ್ಕಲ್ನ ಡ್ರಾ ಮಾಡಿ. ಮತ್ತು ಲೈನ್ ಡ್ರಾ ಮಾಡಿ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟಿಂದ ಇನ್ನೊಂದು ಲೈನ್ ಡ್ರಾ ಮಾಡಿ. ಸೊ ಲೈನ್ 15 mm ಲೆಂತ್ ಲೈನ್ ಡ್ರಾ ಮಾಡಿ ಅಗೇನು. ಸೊ ಈ ಅಗೇನ್ 15 mm ಲೆಂತ್. ಇವಾಗ ನಿಮಗೆ ಸೆಂಟರ್ ಸಿಗುತ್ತೆ ಐಸೋ ಸರ್ಕಲ್ ಡ್ರಾ ಮಾಡೋದಕ್ಕೆ. ಸೊ ಐಸೋ ಸರ್ಕಲ್ನ ಡ್ರಾ ಮಾಡಿ 50 mm ರೇಡಿಯಸ್ ಸ್ಪೆಸಿಫೈ ಮಾಡಿ. ಸೊ ಈಗ ಟ್ರಿಮ್ ಮಾಡಿ. ಇದನ್ನು ಟ್ರಿಮ್ ಮಾಡಿ ಮತ್ತು ಪ್ಯಾರಾಮೆಟ್ರಿಕ್ ಹೋಗಿ ಕೋಯಿನ್ಸೈಡ್ ಮಾಡಿ. ಸೊ ಈ ಥರ ಕೋಯಿನ್ಸೈಡ್ ಮಾಡಿ ಅದನ್ನು ಟ್ರಿಮ್ ಮಾಡಿ. ಸೊ ಈಗ 10 mm ಲೈನ್ ಡ್ರಾ ಮಾಡಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಕಾಪಿ ಪೇಸ್ಟ್ ಮಾಡಿ. ಸೊ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಿ. ಈಗ ಐಸೋ ಸರ್ಕಲ್ ಡ್ರಾ ಮಾಡಿ, ಪ್ಲೇನ್ ಚೇಂಜ್ ಮಾಡಿ.
ಮತ್ತೆ ಐಸೋ ಸರ್ಕಲ್ ಡ್ರಾ ಮಾಡಿ. ಆಫ್ 20 mm ರೇಡಿಯಸ್. ಮತ್ತೆ ಐಸೋ ಸರ್ಕಲ್ ಡ್ರಾ ಮಾಡಿ ಆಫ್ 12.5 ರೇಡಿಯಸ್. ಈಗ ಕ್ವಾಡ್ರೆಂಟ್ ಟು ಕ್ವಾಡ್ರೆಂಟ್ ಪಾಯಿಂಟ್ ಲೈನ್ ಡ್ರಾ ಮಾಡಿ. ಅಗೇನ್ ಕ್ವಾಡ್ರೆಂಟ್ ಟು ಕ್ವಾಡ್ರೆಂಟ್ ಲೈನ್ ಡ್ರಾ ಮಾಡಿ ಮತ್ತೆ ಟ್ರಿಮ್ ಮಾಡಿ. ಅನ್ನೆಸರಿ ಲೈನ್ಸ್ನೆಲ್ಲ ಟ್ರಿಮ್ ಮಾಡಿ. ಸೊ ಈಗ ಕ್ವಾಡ್ರೆಂಟ್ ಪಾಯಿಂಟಿಂದ ಕ್ವಾಡ್ರೆಂಟ್ ಪಾಯಿಂಟ್ಗೆ ಲೈನ್ ಡ್ರಾ ಮಾಡಿ. ಅಗೇನ್ ಟ್ರಿಮ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಸೆಂಟರ್ ಆಫ್ ದ ಸರ್ಕಲಿಂದ ಮಿಡ್ ಪಾಯಿಂಟಿಂದ ಅಗೇನ್ ಲೈನ್ ಡ್ರಾ ಮಾಡಿ. mm ಲೈನ್ ಲೆಂತ್ ಡ್ರಾ ಮಾಡಿ. ಈಗ ಐಸೋ ಸರ್ಕಲ್ ಡ್ರಾ ಮಾಡಿ 50 mm ರೇಡಿಯಸ್. ಈಗ ಒಂದು ಲೈನ್ ಡ್ರಾ ಮಾಡಿ ಇಂಟರ್ಸೆಕ್ಟ್ ಮಾಡಿ ಸರ್ಕಲ್ನ ಮತ್ತೆ ಟ್ರಿಮ್ ಮಾಡಿ. ಸೊ ಈಗ ಪ್ಯಾರಾಮೀಟ್ರಿಕ್ ಹೋಗಿ ಕೋಇನ್ಸಿಡೆಂಟ್ ಕನ್ಸ್ಟೆಂಟ್ನ ಅಪ್ಲೈ ಮಾಡಿ. ಈಗ 5 mm ಲೆಂತ್ ಲೈನ್ ಡ್ರಾ ಮಾಡಿ ಮಾರ್ಕ್ ಮಾಡಿ. ಅದೇ ಥರ ರಿಪೀಟ್ ಮಾಡಿ. ಈಗ ಕಾಪಿ ಪೇಸ್ಟ್ ಮಾಡಿ ಐಸೋ ಸರ್ಕಲ್ ಆರ್ಕ್ನ. ಈಗ ಮಿಡಲ್ ಸರ್ಕಲ್ನ ಅನ್ನೆಸರಿ ಲೈನ್ಸ್ನೆಲ್ಲ ಡಿಲೀಟ್ ಮಾಡಿ. ಈಗ ಲೈನ್ ಡ್ರಾ ಮಾಡಿ. ಇಂಟರ್ಸೆಕ್ಟಿಂಗ್ ಲೈನ್ ಡ್ರಾ ಮಾಡಿ. ಇಂಟರ್ಸೆಕ್ಟಿಂಗ್ ಪಾಯಿಂಟಿಂದ ಅಗೇನ್ ಲೈನ್ ಡ್ರಾ ಮಾಡಿ. ಈಗ ಅನ್ನೆಸರಿ ಆಬ್ಜೆಕ್ಟ್ಸ್ನೆಲ್ಲ ಟ್ರಿಮ್ ಮಾಡಿ. ಈಗ ಕಲರ್ ಗ್ರೇಡಿಯಂಟ್ಗೆ ಹೋಗಿ ಕಲರ್ ಅಪ್ಲೈ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.